ಓಂ ನಮಃ ಶಿವಾಯ. ಸಮಸ್ತರಿಗೂ ಶುಭಾಶಯಗಳು. ಏಪ್ರಿಲ್ ತಿಂಗಳ ಮೊದಲ ದಿನದಿಂದ 6ನೇ ತಾರೀಖಿನವರೆಗಿನ ಕಾಲಘಟ್ಟವು ನಿಮ್ಮ ಪಾಲಿಗೆ ಅತ್ಯಂತ ಮಹತ್ವದ್ದು. ನೀವು ಈ ಮಾಹಿತಿಯನ್ನು ವೀಕ್ಷಿಸಿದ ಕ್ಷಣದಿಂದಲೇ ನಿಮ್ಮ ಭಾಗ್ಯದ ಕದಗಳು ತೆರೆದುಕೊಳ್ಳುತ್ತವೆ. ತುಲಾರಾಶಿಯವರೇ, ನೀವು ಎಂದಾದರೂ ಈ ಬಗ್ಗೆ ಆಳವಾಗಿ ಚಿಂತಿಸಿದ್ದೀರಾ? ಕೆಲವು ದೃಶ್ಯಾವಳಿಗಳು ಅಥವಾ ವಿಶಿಷ್ಟ ಸಂದೇಶಗಳು ಆಕಸ್ಮಿಕವಾಗಿ ನಿಮ್ಮ ಕಣ್ಣೆದುರು ಏತಕ್ಕಾಗಿ ಪ್ರತ್ಯಕ್ಷವಾಗುತ್ತವೆ. ನೀವು ಅವುಗಳನ್ನು ಅರಸದಿದ್ದರೂ ಅಥವಾ ಅವುಗಳ ಬಗ್ಗೆ ತಲೆಕೆಡಿಸಿಕೊಳ್ಳದಿದ್ದರೂ ಅವು ನಿಮ್ಮನ್ನು ಹುಡುಕಿಕೊಂಡು ಬರುತ್ತವೆ. ಅಂತಹ ಸಮಯದಲ್ಲಿ ನಿಮ್ಮ ಅಂತರಾಳದಲ್ಲಿ ಒಂದು ವಿಚಿತ್ರ ಮಿಡಿತ ಉಂಟಾಗುತ್ತದೆ. ಈ ಜ್ಞಾನವು ನನಗಾಗಿಯೇ ಸಿದ್ಧವಾಗಿದೆ ಎಂದು ಸಾರುವ ಇಂದಿನ ಈ ನುಡಿಗಳು ಸುಮ್ಮನೆ ನಿಮ್ಮ ಬಳಿಗೆ ಬಂದಿಲ್ಲ. ಈ ಅನಂತವಾದ ಬ್ರಹ್ಮಾಂಡವು ಈ ಸಂಕೇತದ ಮೂಲಕ ನಿಮಗೆ ಅದ್ಭುತವಾದ ಶುಭವಾರ್ತೆಯನ್ನು ತಲುಪಿಸಲು ಶ್ರಮಿಸುತ್ತಿದೆ. ಇದು ನಿಮ್ಮ ಬದುಕಿನ ದಿಕ್ಕನ್ನೇ ಶಾಶ್ವತವಾಗಿ ಪರಿವರ್ತಿಸುತ್ತದೆ. ನೆನಪಿಡಿ, ನೀವು ಈ ಅಕ್ಷರಗಳನ್ನು ಗಮನಿಸಿದ ಘಳಿಗೆಯಿಂದ ನಿಮ್ಮ ಹಣೆಬರಹ ಬದಲಾಗಲು ನಾಂದಿಯಾಗುತ್ತದೆ. ಆ ಕಾರಣಕ್ಕಾಗಿಯೇ ನಾನು ಇದನ್ನು ಏಕಾಗ್ರತೆಯಿಂದ ಪೂರ್ಣವಾಗಿ ಆಲಿಸಲು ಕೋರುತ್ತಿದ್ದೇನೆ. ಏಕೆಂದರೆ ನೀವು ಈಗ ಗ್ರಹಿಸಲಿರುವ ಮಾತುಗಳು ನಾಳಿನ ನಿಮ್ಮ ಭವಿಷ್ಯವನ್ನು ಒಂದು ನವೀನ ಪಥದತ್ತ ಕೊಂಡೊಯ್ಯಲಿವೆ. ಮಿತ್ರರೇ, ಈ ದೃಶ್ಯಾವಳಿಗೆ ಮೆಚ್ಚುಗೆ ಸೂಚಿಸಿ ಮತ್ತು ಇದನ್ನು ಅತಿ ಹೆಚ್ಚು ಪ್ರಚಲಿತಗೊಳಿಸಿ ನಮ್ಮ ಈ ಜ್ಞಾನದ ವಾಹಿನಿಗೆ ಚಂದಾದಾರರಾಗುವ ಮೂಲಕ ನಮಗೆ ಆಸರೆಯಾಗಿ ಮತ್ತು ವಿಶೇಷವಾಗಿ ಪ್ರತಿಕ್ರಿಯೆ ಬಾಕ್ಸ್ನಲ್ಲಿ ಧನ್ಯವಾದಗಳು ಬ್ರಹ್ಮಾಂಡ ಎಂದು ಭಕ್ತಿಯಿಂದ ಬರೆಯಿರಿ. ನೀವು ಈವರೆಗೆ ಅನುಭವಿಸಿದ ಸಕಲ ಸಂಕಷ್ಟಗಳ ಕಾಲ ಈಗ ಮುಗಿದಿದೆ ಎಂದು ವಿಶ್ವಶಕ್ತಿಯು ಸಾರುತ್ತಿದೆ. ನಿಮ್ಮ ಜೀವನದ ಹಾದಿಯು ಒಂದು ದೊಡ್ಡ ತಿರುವು ಪಡೆಯಲಿದೆ. ನೀವು ವಿರಕ್ತರಲ್ಲ. ಈ ಅಪಾರವಾದ ವಿಶ್ವವು ನಿಮ್ಮ ಬೆನ್ನಿಗೆ ನಿಂತಿದೆ. ನೀವು ದೈವಿಕ ಶಕ್ತಿಯ ಮೇಲೆ ಅಚಲ ನಂಬಿಕೆ ಇಡಬೇಕು. ಸೃಷ್ಟಿಕರ್ತನು ನಿಮಗಾಗಿ ಹೊಸ ಕಥೆಯನ್ನು ಬರೆಯಲು ಸಂಕಲ್ಪಿಸಿದಾಗ ನಿಮ್ಮ ಬದುಕಿನಲ್ಲಿ ಎಂತಹ ಪವಾಡಗಳು ಜರುಗಬಹುದು ಎಂದು ಊಹಿಸಿ. ಇಂದಿನ ಈ ಸಂದೇಶವು ಆ ಸುಂದರ ಅಧ್ಯಾಯದ ಮುನ್ನುಡಿಯಾಗಿದೆ. ಇಂದಿನಿಂದ ನಿಮ್ಮ ಜೀವನದ ಪಯಣದ ಹಾದಿ ಬದಲಾಗಲಿದೆ. ಇಲ್ಲಿಯವರೆಗೆ ಸುಪ್ತವಾಗಿದ್ದ ನಿಮ್ಮ ಅದೃಷ್ಟವು ಈಗ ಜಾಗೃತಗೊಳ್ಳಲಿದೆ. ನನ್ನನ್ನು ನಂಬಿರಿ, ಈ ಮಾಹಿತಿಯು ನಿಮ್ಮ ಭಾಗ್ಯಕ್ಕೆ ಭಾರಿ ತಿರುವು ನೀಡಬಲ್ಲದು. ಈ ದೈವವಾಣಿಯಲ್ಲಿ ವಿಶ್ವವು ನಿಮಗೆ ಸೂಚಿಸುತ್ತಿದೆ. ನೀವು ಬಹಳ ದಿನಗಳಿಂದ ಹೋರಾಟ ನಡೆಸುತ್ತಿದ್ದೀರಿ. ಕೆಲವೊಮ್ಮೆ ಸಂಪತ್ತಿನ ಅಭಾವವಿರುತ್ತದೆ, ಕೆಲವೊಮ್ಮೆ ಸಂಬಂಧಗಳಲ್ಲಿ ವಿರಸವಿರುತ್ತದೆ, ಇನ್ನು ಕೆಲವೊಮ್ಮೆ ಆರೋಗ್ಯದ ತೊಂದರೆಗಳು ಕಾಡುತ್ತಿರುತ್ತವೆ. ನೀವು 10 ಬಾರಿ ಯೋಚಿಸಿರಬಹುದು, ಸಕಲ ವ್ಯಥೆಗಳು ನನಗೆ ಏಕೆ ಪ್ರಾಪ್ತವಾಗುತ್ತವೆ ಎಂದು. ಭಾಗ್ಯವು ನನ್ನನ್ನು ಏತಕ್ಕಾಗಿ ತಡೆಯುತ್ತಲೇ ಇರುತ್ತದೆ ಎಂಬ ಸಂಶಯ ನಿಮಗಿರಬಹುದು. ಆದರೆ ಈಗ ಪರಮಾತ್ಮನ ಶಕ್ತಿಯು ನಿಮಗೆ ಅರಿವು ಮೂಡಿಸುತ್ತಿದೆ. ನಿಮ್ಮ ಸತ್ಕರ್ಮಗಳ ಫಲವು ಕೈಗೂಡುವ ಸಮಯ ಹತ್ತಿರ ಬಂದಿದೆ. ನೀವು ಬಿತ್ತಿದ ಬೀಜಗಳು, ಅದು ಪುಣ್ಯ ಕಾರ್ಯಗಳಿರಲಿ, ಪರರಿಗೆ ಮಾಡಿದ ಸಹಾಯವಿರಲಿ ಅಥವಾ ನಿಮ್ಮ ಶ್ರದ್ಧೆಯ ಪ್ರಾರ್ಥನೆಗಳಿರಲಿ, ಈಗ ಅವು ಸಮೃದ್ಧ ಮರಗಳಾಗಿ ನಿಮ್ಮ ಬದುಕಿನಲ್ಲಿ ಸಿಹಿ ಫಲಗಳನ್ನು ನೀಡಲಿವೆ. ಇಂದಿನಿಂದ ನಿಮ್ಮ ಆಲೋಚನಾ ಲಹರಿಯನ್ನು ಪರಿವರ್ತಿಸಿಕೊಳ್ಳಬೇಕೆಂದು ವಿಶ್ವವು ಅಪೇಕ್ಷಿಸುತ್ತದೆ. ಇಂದಿನಿಂದ ನಿಮ್ಮನ್ನು ನೀವು ಕೀಳಾಗಿ ಕಾಣುವುದನ್ನು ನಿಲ್ಲಿಸಿ. ಇಂದಿನಿಂದ ನಿಮ್ಮನ್ನು ನೀವು ಆಯ್ದುಕೊಂಡ ವಿಶೇಷ ವ್ಯಕ್ತಿ ಎಂದು ಪರಿಗಣಿಸಿ. ಏಕೆಂದರೆ ಸಮಾಜದ ಎಲ್ಲರಿಗೂ ಇಂತಹ ಗುಪ್ತ ಮಾಹಿತಿ ಲಭಿಸುವುದಿಲ್ಲ ಎಂಬುದು ಕಟುಸತ್ಯ. ಬದಲಾವಣೆಯ ಹಂಬಲವಿರುವವರಿಗೆ, ವಿಶ್ವದ ಕರೆಗೆ ಓಗೊಟ್ಟವರಿಗೆ ಮಾತ್ರ ಇಂತಹ ಸಂದೇಶಗಳು ತಲುಪುತ್ತವೆ. ನೀವು ಇದನ್ನು ಗ್ರಹಿಸುತ್ತಿದ್ದರೆ ದೈವಿಕ ಸೆಳೆತವು ನಿಮ್ಮನ್ನು ಆರಿಸಿಕೊಂಡಿದೆ ಎಂದರ್ಥ. ನೀವು ಇನ್ನು ಮುಂದೆ ಕಣ್ಣೀರು ಹಾಕುವ ಅವಶ್ಯಕತೆಯಿಲ್ಲ. ನೀವು ಬೇರೆಯವರ ಮುಂದೆ ಹಸ್ತಚಾಚುವ ಅಗತ್ಯವಿಲ್ಲ. ದೈವಬಲವು ನಿಮ್ಮ ಜೊತೆಗಿದೆ. ನಿಮ್ಮ ಭಾಗ್ಯವನ್ನು ಉಜ್ವಲಗೊಳಿಸುವ ಘಳಿಗೆ ಬಂದಿದೆ. ನಿಮ್ಮ ಬದುಕು ಹರ್ಷದಿಂದ ತುಂಬಿ ತುಳುಕಲಿದೆ. ಸುಖದ ಮಳೆ ಸುರಿಯಲಿದೆ. ನೀವು ದಶಕಗಳಿಂದ ಹಂಬಲಿಸಿದ್ದನ್ನು ನೀವು ಶೀಘ್ರವೇ ಹೊಂದಲಿದ್ದೀರಿ. ಒಂದು ದಿನ ಅನಿರೀಕ್ಷಿತವಾಗಿ ನಿಮ್ಮ ಗೃಹಕ್ಕೆ ಲಕ್ಷ್ಮೀಕೃಪೆ ಉಂಟಾಗಿ ಹಣದ ಹರಿವು ಹೆಚ್ಚುತ್ತದೆ ಎಂದು ಕಲ್ಪಿಸಿಕೊಳ್ಳಿ. ನೀವು ಅತೀವವಾಗಿ ಮೋಹಿಸುವ ವ್ಯಕ್ತಿ ನಿಮ್ಮ ಸನಿಹಕ್ಕೆ ಬರುತ್ತಾರೆ. ನಿಮ್ಮ ದೈಹಿಕ ಸ್ಥಿತಿ ದಿನದಿಂದ ದಿನಕ್ಕೆ ಸುಧಾರಿಸುತ್ತದೆ. ನಿಮ್ಮ ವೈರಿಗಳು ತಾವಾಗಿಯೇ ಶರಣಾಗುತ್ತಾರೆ. ನಿಮ್ಮ ಜಯವು ನಿಶ್ಚಿತವಾಗಿರುತ್ತದೆ. ಇದು ಆ ಕಾಲ. ಇದು ಆ ಮಹತ್ತರ ಕ್ಷಣ. ನೀವು ಈ ನುಡಿಗಳನ್ನು ಕೇಳಿದ ದಿನದಿಂದಲೇ ಇವೆಲ್ಲವೂ ಕಾರ್ಯರೂಪಕ್ಕೆ ಬರಲಿವೆ. ವಿಶ್ವವು ನಿಮ್ಮೊಂದಿಗೆ ಮತ್ತೊಂದು ಮರ್ಮವನ್ನು ಹಂಚಿಕೊಳ್ಳಲು ಉತ್ಸುಕವಾಗಿದೆ. ನಿಮ್ಮ ಕನಸುಗಳು ಎಂದಿಗೂ ಕ್ಷುಲ್ಲಕವಲ್ಲ. ಅವು ನನಸಾಗಲು ಸಾಧ್ಯವಿಲ್ಲ ಎಂದು ನೀವು ಭ್ರಮಿಸುತ್ತೀರಿ. ಭಾಗ್ಯವು ನನ್ನ ಪರವಾಗಿಲ್ಲ ಎಂದು ನೀವು ಒಂದು ಹಂತದಲ್ಲಿ ಕುಗ್ಗಿರಬಹುದು. ಆದರೆ ವಾಸ್ತವವೆಂದರೆ ಅದೃಷ್ಟವು ಸದಾ ನಿಮ್ಮ ಬೆನ್ನಿಗೆ ಇರುತ್ತದೆ. ಸರಿಯಾದ ಮುಹೂರ್ತಕ್ಕಾಗಿ ಕಾದು ಕುಳಿತಿದೆ. ಆ ಶುಭ ಸಮಯವು ಈಗ ಬಂದಿದೆ. ನೀವು ನಿಮ್ಮ ಗುರಿಗಳ ಬಗ್ಗೆ ಆತಂಕ ಹೊಂದಿದ್ದರೆ ಭಯವನ್ನು ತ್ಯಜಿಸಿ ಎಂದು ವಿಶ್ವವು ನಿಮಗೆ ಹಿತವಚನ ನೀಡುತ್ತಿದೆ. ಏಕೆಂದರೆ ನಿಮ್ಮ ಆಕಾಂಕ್ಷೆಗಳು ಗಗನದೆತ್ತರಕ್ಕೆ ಜಿಗಿಯಲಿವೆ. ನಿಮ್ಮ ಜೀವನದಲ್ಲಿ 3 ಬೃಹತ್ ಪರಿವರ್ತನೆಗಳು ಜರುಗಲಿವೆ. ಮೊದಲನೆಯದು ಆರ್ಥಿಕ ಪ್ರಗತಿ. ಇದ್ದಕ್ಕಿದ್ದಂತೆ ಲಾಭದ ಹೊಸ ದ್ವಾರಗಳು ಉದ್ಘಾಟನೆಯಾಗುತ್ತವೆ. ಎರಡನೆಯದು ಬಾಂಧವ್ಯಗಳಲ್ಲಿ ಚೇತರಿಕೆ. ನಿಮ್ಮಿಂದ ದೂರವಾದವರು ಮತ್ತೆ ನಿಮ್ಮನ್ನು ಅಪ್ಪಿಕೊಳ್ಳುತ್ತಾರೆ.
ಮೂರನೆಯದು ಮಾನಸಿಕ ಪ್ರಶಾಂತತೆ. ನೀವು ವರ್ಷಗಳಿಂದ ಅನ್ವೇಷಿಸುತ್ತಿದ್ದ ಉತ್ತರವು ಈಗ ನಿಮ್ಮ ಬದುಕಿನ ಅವಿಭಾಜ್ಯ ಅಂಗವಾಗುತ್ತದೆ. ನೀವು ಇದನ್ನು ಓದುತ್ತಿರುವಾಗಲೇ ಇದನ್ನು ಸಾರಾಂಶವಾಗಿ ಗ್ರಹಿಸಿ. ನೀವು ಈಗ ದೈವಿಕ ರಕ್ಷಣಾ ಕವಚದಲ್ಲಿದ್ದೀರಿ. ಪರಮಾತ್ಮನ ಕೃಪಾಕಟಾಕ್ಷವು ನಿಮ್ಮ ಮೇಲಿದೆ. ನಿಮ್ಮ ಉನ್ನತಿಯನ್ನು ತಡೆಯಲು ಇನ್ನು ಮುಂದೆ ಯಾರಿಂದಲೂ ಸಾಧ್ಯವಿಲ್ಲ. ನಿಮ್ಮ ಹಣೆಬರಹ ಬದಲಾಗುತ್ತಿದೆ. ಅದರ ಪ್ರಾಥಮಿಕ ಸುಳಿವು ಮುಂಬರುವ 24 ಗಂಟೆಗಳಲ್ಲಿ ನಿಮಗೆ ಲಭಿಸಲಿದೆ. ಹಠಾತ್ತನೆ ಕೆಲವು ಮಂಗಲ ಸಂಖ್ಯೆಗಳು, ಉದಾಹರಣೆಗೆ 4 ಅಥವಾ 7, ನಿಮಗೆ ಪುನರಾವರ್ತಿತವಾಗಿ ಗೋಚರಿಸುತ್ತವೆ. ಅನಿರೀಕ್ಷಿತವಾಗಿ ಹಳೆಯ ಮಿತ್ರ ಅಥವಾ ಬಂಧುವು ನಿಮ್ಮನ್ನು ಸ್ಮರಿಸುತ್ತಾರೆ. ಹಠಾತ್ತನೆ ನಿಮ್ಮ ಮನೆಯಲ್ಲಿ ವರ್ಷಗಳಿಂದ ಸ್ಥಗಿತಗೊಂಡಿದ್ದ ಕಾರ್ಯವು ಪೂರ್ಣಗೊಳ್ಳುತ್ತದೆ. ಇವೆಲ್ಲವೂ ವಿಶ್ವವು ಈಗ ನಿಮ್ಮ ಪರವಾಗಿ ಕೆಲಸ ಮಾಡುತ್ತಿದೆ ಮತ್ತು ನಿಮ್ಮ ಬರಹವು ಬದಲಾಗಿದೆ ಎಂಬುದರ ಸಂಕೇತಗಳಾಗಿವೆ. ಇಂದಿನಿಂದ ನೀವು ಕೇವಲ 3 ಕಾರ್ಯಗಳನ್ನು ಮಾಡಬೇಕಿದೆ. ಮೊದಲನೆಯದು ಕೃತಜ್ಞತೆಯ ಭಾವವನ್ನು ಹೊಂದಿರುವುದು. ಪ್ರತಿದಿನ ಮುಂಜಾನೆ ಮತ್ತು ಪ್ರತಿ ನಿಶೆಯಲ್ಲಿ ಇದನ್ನು ಉಚ್ಚರಿಸಿ: ನನ್ನ ಅದೃಷ್ಟವನ್ನು ಬೆಳಗಿದ್ದಕ್ಕಾಗಿ ವಂದನೆಗಳು ಬ್ರಹ್ಮಾಂಡ. ಎರಡನೆಯದು ಧನಾತ್ಮಕವಾಗಿ ಚಿಂತಿಸುವುದು, ಅಂದರೆ ಮಂಗಳಕರವಾದುದನ್ನೇ ಯೋಚಿಸುವುದು. ಈಗ ನಿಮ್ಮನ್ನು ಭಾಗ್ಯಶಾಲಿ ಎಂದು ಭಾವಿಸಿ. ಮೂರನೆಯದು ಅಚಲ ವಿಶ್ವಾಸವನ್ನು ಹೊಂದಿರುವುದು. ದೈವಿಕ ಶಕ್ತಿ ನನ್ನ ಜೊತೆಗಿದೆ ಎಂಬುದಕ್ಕೆ ವಿಶ್ವವು ನಿಮಗೆ ಈ ಸಂಕೇತವನ್ನು ಒದಗಿಸುತ್ತಿದೆ. ನಿಮ್ಮ ವಿಧಿಯ ಲೇಖನವನ್ನು ಯಾರೂ ಅಳಿಸಲು ಸಾಧ್ಯವಿಲ್ಲ. ನೀವು ನಿದ್ರೆಯಿಲ್ಲದೆ ಕಳೆದ ಆ ಕರಾಳ ರಾತ್ರಿಗಳು, ಆಸೆಗಳಿಗಾಗಿ ಕಣ್ಣೀರಿಟ್ಟ ಆ ಸಮಯಗಳು, ನೀವು ಪ್ರತಿ ಬಾರಿ ಶುದ್ಧ ಹೃದಯದಿಂದ ಪ್ರಾರ್ಥಿಸಿದಾಗ ಅವೆಲ್ಲವೂ ಈಗ ಪ್ರತ್ಯಕ್ಷವಾಗಿ ಸಿದ್ಧಿಸಲಿವೆ. ಈ ಮಾಹಿತಿಯನ್ನು ಪಡೆಯುವ ವ್ಯಕ್ತಿ ಸಾಮಾನ್ಯ ಜೀವಾತ್ಮವಲ್ಲ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ನೀವು ಬ್ರಹ್ಮಾಂಡದ ಒಂದು ವಿಶೇಷ ಯೋಜನೆಯನ್ನು ಕಾರ್ಯಗತಗೊಳಿಸಲು ಆಯ್ಕೆಯಾದ ಆ ದಿವ್ಯ ಆತ್ಮಗಳಲ್ಲಿ ಒಬ್ಬರು. ಜೀವನದಲ್ಲಿ ನೀವು ಅನುಭವಿಸಿದ ಸಕಲ ವೇದನೆಗಳು ನಿರರ್ಥಕವಾಗಿಲ್ಲ. ಪ್ರತಿಯೊಂದು ಸಂಘರ್ಷ, ಪ್ರತಿಯೊಂದು ಹನಿ ಕಣ್ಣೀರು, ಪ್ರತಿಯೊಂದು ನೋವು ನಿಮ್ಮ ಚೇತನವನ್ನು ಬಲಿಷ್ಠಗೊಳಿಸಿದೆ ಮತ್ತು ಆ ಚೇತನವು ಈಗ ಉನ್ನತ ಶಿಖರವನ್ನು ಮುಟ್ಟುತ್ತಿದೆ. ಅದ್ಭುತಗಳು ನಿಮ್ಮ ಪಾದಗಳಿಗೆ ನಮಸ್ಕರಿಸಲಿವೆ. ವಿಶ್ವವು ಇನ್ನು ನಿಮಗೆ ಸಂಕೇತ ನೀಡುತ್ತಿದೆ. ನೀವು ಇಲ್ಲಿಯವರೆಗೆ ಎದುರಿಸಿದ ಸಕಲ ಅಡೆತಡೆಗಳು ಕೇವಲ ಸರಿಯಾದ ಕಾಲವು ಇನ್ನೂ ಬಂದಿಲ್ಲ ಎಂದು ತಿಳಿಸಲು ಮಾತ್ರ ಅಸ್ತಿತ್ವದಲ್ಲಿದ್ದವು. ಆದರೆ ಈ ಕ್ಷಣದಿಂದ ಶುಭಕಾಲದ ಬಾಗಿಲು ತೆರೆದಿದೆ. ಈ ಮಾತುಗಳನ್ನು ನೀವು ಸ್ವೀಕರಿಸಿದ ದಿನದಿಂದಲೇ ನಿಮ್ಮ ಭಾಗ್ಯವು ತಿರುವು ಪಡೆದಿದೆ. ಈ ಅವಧಿಯಲ್ಲಿ ನಿಮ್ಮ ಸುತ್ತಮುತ್ತ ಸಣ್ಣ ಸಣ್ಣ ಶುಭ ಘಟನೆಗಳು ಸಂಭವಿಸುತ್ತಿವೆ. ಅನಿರೀಕ್ಷಿತವಾಗಿ ಹಳೆಯ ಗೆಳೆಯನಿಂದ ಬಂದ ವಾರ್ತೆ, ತೆರೆದುಕೊಳ್ಳುವ ಮುಚ್ಚಿದ ದಾರಿಗಳು, ಅಥವಾ ಅನಾಮಧೇಯ ಸ್ಥಳದಿಂದ ಬಂದ ನೆರವು, ಇವೆಲ್ಲವೂ ಬ್ರಹ್ಮಾಂಡವು ನಿಮಗಾಗಿ ಶ್ರಮಿಸುತ್ತಿದೆ ಎಂಬುದರ ಸಾಕ್ಷಿಯಾಗಿವೆ ಮತ್ತು ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಉದಯಿಸಿದೆ. ಯಾವುದೇ ಅಡ್ಡಿಗಳು ನಿಮ್ಮನ್ನು ಇನ್ನು ಮುಂದೆ ನಿರ್ಬಂಧಿಸಲು ಸಾಧ್ಯವಿಲ್ಲ. ನಿಮ್ಮ ಬದುಕಿನಲ್ಲಿ ಅಪಾರವಾದ ಸಮೃದ್ಧಿ ಲಭಿಸಲಿದೆ. ನಿಮ್ಮ ಧನಕೋಶವು ಖಾಲಿಯಾಗುವುದಿಲ್ಲ. ನಿಮ್ಮ ಮನಸ್ಸು ಗೊಂದಲಗಳಿಂದ ಕೂಡಿರುವುದಿಲ್ಲ. ನಿಮ್ಮ ಸಂಬಂಧಗಳು ಕಳಚುವುದಿಲ್ಲ. ಸಮಯವು ಪಕ್ವವಾಗಿದೆ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ನೀವು ನಿರೀಕ್ಷೆ ಮಾಡದಿದ್ದ ಉನ್ನತ ಫಲವನ್ನು ನೀಡಲು ಅದು ಮರೆಯುವುದಿಲ್ಲ. ನೀವು ಈ ಸಂದೇಶವನ್ನು ಆಲಿಸುತ್ತಿರುವುದು ಕೇವಲ ಆಕಸ್ಮಿಕವಲ್ಲ. ಇದು ಸಂಪೂರ್ಣವಾಗಿ ವಿಶ್ವದ ಸಂಕಲ್ಪ. ನಿಮ್ಮ ಆತ್ಮಕ್ಕೆ ಈ ಮಾರ್ಗದರ್ಶನದ ಅಗತ್ಯವಿತ್ತು. ಆದ್ದರಿಂದಲೇ ಅದು ನಿಮ್ಮೆದುರು ಬಂದಿದೆ. ಅಂತಹ ಮಹತ್ತರ ಅವಕಾಶಗಳು ನಿಮ್ಮ ಜೀವನದಲ್ಲಿ ಪ್ರಾಪ್ತವಾಗಲಿವೆ. ಅವು ನಿಮ್ಮನ್ನು ನೇರವಾಗಿ ನಿಮ್ಮ ಗುರಿಯ ಕಡೆಗೆ ಕರೆದೊಯ್ಯಲಿವೆ. ನೀವು ಅಂತಹ ಸಜ್ಜನರನ್ನು ಸಂಧಿಸುತ್ತೀರಿ. ಅವರು ನಿಮ್ಮ ಪಾಲಿಗೆ ವರದಾನವಾಗುತ್ತಾರೆ. ನಿಮಗೆ ಅಂತಹ ಆಹ್ವಾನಗಳು ಬರುತ್ತವೆ. ಅಲ್ಲಿ ನಿಮ್ಮ ಅದೃಷ್ಟದ ಬಾಗಿಲು ತೆರೆಯುತ್ತದೆ. ನಿಮಗಾಗಿ ಪ್ರತಿಯೊಂದು ದ್ವಾರವೂ ಉದ್ಘಾಟನೆಯಾಗಲಿದೆ. ಪ್ರತಿಯೊಂದು ಪಥವೂ ಸುಗಮವಾಗಿದೆ. ಪ್ರತಿಯೊಂದು ಗುರಿಯೂ ನಿಮ್ಮ ಪಾದಗಳಿಗೆ ನಮನ ಸಲ್ಲಿಸುತ್ತದೆ. ನಿಮ್ಮ ಸ್ವಯಂ ಸಾಮರ್ಥ್ಯದ ಮೇಲೆ ನಂಬಿಕೆಯಿಡಿ. ನಿಮ್ಮ ಹೆಜ್ಜೆಗಳನ್ನು ಧೈರ್ಯದಿಂದ ಮುಂದಕ್ಕೆ ಇರಿಸಿ. ಏನೂ ಸುಧಾರಿಸುವುದಿಲ್ಲ ಎಂದು ನೀವು ಎಷ್ಟು ಬಾರಿ ಕುಗ್ಗಿದ್ದರೂ ಈಗ ಎಲ್ಲವೂ ಬದಲಾಗಲಿದೆ. ನಿಮ್ಮ ಬದುಕಿನಲ್ಲಿ ಪವಾಡಗಳು ನಿರಂತರವಾಗಿ ಜರುಗಲಿವೆ. ನೀವು ಇಡುವ ಪ್ರತಿಯೊಂದು ಹೆಜ್ಜೆಯೂ ನಿಮ್ಮನ್ನು ಸಿದ್ಧಿ, ಐಶ್ವರ್ಯ ಮತ್ತು ಆನಂದದ ಕಡೆಗೆ ಕೊಂಡೊಯ್ಯುತ್ತದೆ. ಮುಂಬರುವ ಕಾಲದಲ್ಲಿ ನಿಮಗೆ ಅಂತಹ ವಿಸ್ಮಯಕಾರಿ ಅನುಭವಗಳು ಲಭ್ಯವಾಗುತ್ತವೆ. ಅವುಗಳನ್ನು ವಿಶ್ವಾಸಿಸುವುದು ಕೂಡ ಕಠಿಣವೆನಿಸಬಹುದು. ಆದ್ದರಿಂದ ಇಂದಿನಿಂದ ಆತಂಕ, ಸಂಶಯ ಮತ್ತು ಚಿಂತೆಯನ್ನು ಗಾಳಿಗೆ ತೂರಿರಿ. ಬ್ರಹ್ಮಾಂಡದ ಈ ಹಾರೈಕೆಯನ್ನು ಪೂರ್ಣ ಹೃದಯದಿಂದ ಆಲಿಂಗಿಸಿ. ಈ ಮಾತುಗಳು ನಿಮಗೆ ಸುಮ್ಮನೆ ತಲುಪಿಲ್ಲ ಎಂಬುದನ್ನು ಸ್ಮರಿಸಿಕೊಳ್ಳಿ. ಇದು ನಿಮ್ಮ ಜೀವನದ ಒಂದು ಸುವರ್ಣ ಘಟ್ಟದ ಆರಂಭ. ವಿಶ್ವವು ಅಸಂಖ್ಯಾತ ಜೀವಿಗಳಿಂದ ನಿಮ್ಮನ್ನು ಮಾತ್ರ ಆಯ್ದುಕೊಂಡಿದೆ. ಲಕ್ಷಾಂತರ ಮಂದಿ ಜಾಲತಾಣದಲ್ಲಿ ಅಲೆದಾಡುತ್ತಿದ್ದಾರೆ ಎಂದು ನೀವು ಭಾವಿಸಬಹುದು. ಆದರೆ ಈ ನುಡಿಗಳು ನಿಮಗೆ ಮಾತ್ರ ಏತಕ್ಕಾಗಿ ಕಾಣಿಸಿಕೊಂಡವು? ಉತ್ತರವು ಬಹಳ ಸ್ಪಷ್ಟವಾಗಿದೆ. ಏಕೆಂದರೆ ಬ್ರಹ್ಮಾಂಡವು ನಿಮಗಾಗಿ ಸಕಲವನ್ನು ಈಗಾಗಲೇ ಪೂರ್ವನಿರ್ಧರಿಸಿದೆ. ದೈವಿಕ ಶಕ್ತಿಯು ಎಲ್ಲರಿಗೂ ತನ್ನ ಸಂದೇಶವನ್ನು ರವಾನಿಸುವುದಿಲ್ಲ. ಈ ಸಂಕೇತವು ಸರಿಯಾದ ಸ್ಥಿತಿಯಲ್ಲಿರುವ ಆತ್ಮಗಳನ್ನು ಮಾತ್ರ ತಲುಪುತ್ತದೆ. ಈಗ ನಿಮ್ಮ ಬದುಕಿನಲ್ಲಿ ಆ ಶುಭ ಘಳಿಗೆ ಬಂದಿದೆ.
ಇದು ನಿಮ್ಮ ಭಾಗ್ಯದ ಕರೆ, ನೀವು ಕಲ್ಪಿಸುವುದಕ್ಕಿಂತ ಹೆಚ್ಚು ಪ್ರಭಾವಶಾಲಿ. ನಿಮ್ಮ ಅದೃಷ್ಟವು ನಿದ್ರಿಸುತ್ತಿಲ್ಲ, ಅದು ನಿಮ್ಮೊಳಗೆ ಜಾಗೃತವಾಗಲು ಕಾತುರದಿಂದ ಕಾಯುತ್ತಿದೆ. ನೀವು ಈವರೆಗೆ ಅನುಭವಿಸಿದ ಸಕಲ ಪರೀಕ್ಷೆಗಳು ವ್ಯರ್ಥವಾಗಿಲ್ಲ. ಪ್ರತಿಯೊಂದು ವೇದನೆ, ಪ್ರತಿಯೊಂದು ಸೋಲು, ಪ್ರತಿಯೊಂದು ಅಡ್ಡಿಯೂ ನಿಮಗೆ ಒಂದು ಮೆಟ್ಟಿಲು. ಅವೆಲ್ಲವೂ ನಿಮ್ಮನ್ನು ಈ ವಿಶೇಷ ಕ್ಷಣಕ್ಕೆ ಕರೆತಂದಿವೆ. ನನ್ನ ಭಾಗ್ಯವು ಯಾವಾಗ ಉದಯಿಸುತ್ತದೆ ಎಂದು ನೀವು ಎಷ್ಟು ಸಲ ಮರುಗಿದ್ದೀರಿ? ನನಗೆ ಬೇಕಾದುದನ್ನು ನಾನು ಯಾವಾಗ ಪಡೆಯುತ್ತೇನೆ ಎಂಬ ಪ್ರಶ್ನೆ ಕಾಡಿರಬಹುದು. ಈಗ ವಿಶ್ವವು ನಿಮಗೆ ಸ್ಫುಟವಾಗಿ ಹೇಳುತ್ತಿದೆ, ನೀವು ಅದೃಷ್ಟವಂತರಾಗಿದ್ದರೆ ಇಡೀ ಪ್ರಪಂಚವೇ ನಿಮ್ಮ ವಿರುದ್ಧವಾಗಿ ನಿಂತರೂ ಸಹ ಆ ವಸ್ತುವು ನಿಮಗೆ ಸಂದೇಹವಿಲ್ಲದೆ ದೊರೆಯುತ್ತದೆ. ಕೆಲವೊಮ್ಮೆ ನಮ್ಮ ಪರಿಶ್ರಮವೆಲ್ಲ ಬೂದಿಯಲ್ಲಿ ಸುರಿದ ಪನ್ನೀರಿನಂತಾಗಿದೆ ಎಂದು ನಾವು ಭಾವಿಸುತ್ತೇವೆ. ಆದರೆ ಸತ್ಯವೆಂದರೆ ಭಾಗ್ಯವು ನಮ್ಮನ್ನು ಎಂದಿಗೂ ಕೈಬಿಡುವುದಿಲ್ಲ. ಅದು ಪ್ರಶಸ್ತ ಸಮಯಕ್ಕಾಗಿ ನಿರೀಕ್ಷಿಸುತ್ತದೆ. ಆ ಸೂಕ್ತ ಸಮಯ ಬಂದಾಗ ಇದ್ದಕ್ಕಿದ್ದಂತೆ ಸಕಲವೂ ಪರಿವರ್ತನೆಯಾಗುತ್ತದೆ. ಇಂದಿನ ಈ ಮಾಹಿತಿ ನಿಮ್ಮ ಬದುಕಿನ ಆ ನಿರ್ಣಾಯಕ ಹಂತದಲ್ಲಿ ಬಂದಿದೆ. ವಿಶ್ವವು ನಿಮಗೆ ಸಂಕೇತಗಳನ್ನು ಕಳುಹಿಸುತ್ತಿದೆ ಎಂದು ನೀವು ಈಗ ಅರಿತಿದ್ದೀರಿ. ನಿಮ್ಮ ಕಾಯುವಿಕೆಯ ಕಾಲ ಅಂತ್ಯವಾಗಲಿದೆ. ನೀವು ಕಂಡ ಕನಸುಗಳು, ನಿಶೆಯಲ್ಲಿ ನೀವು ಪ್ರಾರ್ಥಿಸಿದ ಆಕಾಂಕ್ಷೆಗಳು ಈಗ ನಿಮ್ಮ ಭಾಗ್ಯದ ಅಂಗವಾಗಿದೆ. ವಿಶ್ವವು ನಿಮಗೆ ಸ್ಮರಿಸುತ್ತಿದೆ, ನಿಮ್ಮ ಅದೃಷ್ಟವನ್ನು ಎಂದಿಗೂ ಅನುಮಾನಿಸಬೇಡಿ. ನೀವು ಕಳೆದುಕೊಂಡದ್ದು ನಿಮ್ಮ ಪಯಣದ ಒಂದು ಶಿಕ್ಷಣ ಮಾತ್ರ, ನೀವು ಗಳಿಸಿದ್ದು ನಿಮ್ಮ ಸಾಧನೆಯ ಭಾಗವಾಗಿದೆ. ನೀವು ಇನ್ನೂ ಕಂಡುಕೊಳ್ಳದಿರುವುದು ನಿಮ್ಮ ಹಣೆಬರಹದಲ್ಲಿ ಬರೆಯಲ್ಪಟ್ಟಿದೆ, ಆದ್ದರಿಂದ ಅದು ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ವಿಶ್ವವು ನಿಮ್ಮ ಚೇತನದ ಆಯ್ಕೆಯನ್ನು ಒಂದು ವಿಶಿಷ್ಟ ಉದ್ದೇಶಕ್ಕಾಗಿ ಮಾಡಿದೆ ಎಂದು ವಿಶ್ವಾಸವಿಡಿ. ನಿಮ್ಮ ಭಾಗ್ಯವು ಪೂರ್ಣವಾಗಿ ಎಚ್ಚರಗೊಳ್ಳುವವರೆಗೆ ಸಕಲ ದ್ವಾರಗಳು ಮುಚ್ಚಲ್ಪಟ್ಟಂತೆ ತೋರುತ್ತವೆ. ಆದರೆ ಆ ಕ್ಷಣ ಒದಗಿ ಬಂದ ತಕ್ಷಣ ಆ ಬಾಗಿಲುಗಳು ತಾವಾಗಿಯೇ ತೆರೆಯುತ್ತವೆ. ವರ್ಷಗಳಿಂದ ನಿರೀಕ್ಷಿಸುತ್ತಿದ್ದವರಿಗೂ ಸಹ ಈಗ ಈ ಸಂದೇಶವನ್ನು ಆಲಿಸುವುದು ನಿಮ್ಮ ಭಾಗ್ಯದ ನವೀನ ಅಧ್ಯಾಯ ಆರಂಭವಾಗುತ್ತಿದೆ ಎಂಬುದಕ್ಕೆ ಅತಿ ದೊಡ್ಡ ಸಾಕ್ಷಿಯಾಗಿದೆ. ನೀವು ಎಷ್ಟೇ ಶ್ರಮಪಟ್ಟಿದ್ದರೂ ಅದೃಷ್ಟವು ನಿಮ್ಮ ಹಾದಿಗೆ ಬರುತ್ತಿದೆ. ಈ ನುಡಿಗಳು ನಿಮ್ಮ ದೃಷ್ಟಿಯ ಮುಂದೆ ಪ್ರತ್ಯಕ್ಷವಾದ ಕ್ಷಣದಿಂದಲೇ ನಿಮ್ಮ ಬದುಕಿನಲ್ಲಿ ಹೊಸ ಅಧ್ಯಾಯ ಶುರುವಾಗಿದೆ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ಇದು ನಿಮ್ಮನ್ನು ನಿರಂತರವಾಗಿ ವೀಕ್ಷಿಸುತ್ತಿರುವ ಆ ಅದೃಶ್ಯ ಚೇತನದ ಸಂಕೇತವಾಗಿದೆ. ಅದು ನಿಮ್ಮ ಮೊರೆಯನ್ನು ಆಲಿಸುತ್ತಿದೆ. ಅದು ನಿಮ್ಮ ಹಾದಿಯಲ್ಲಿ ಅಡಗಿರುವ ಸುಸಂಧಿಗಳ ಮಾರ್ಗಗಳನ್ನು ಮುಕ್ತಗೊಳಿಸುತ್ತಿದೆ. ನೀವು ನಿಮ್ಮ ಅಂತರಂಗದಲ್ಲಿ ಎಷ್ಟು ಸಲ ಪ್ರಶ್ನಿಸಿದ್ದೀರಿ, ನನ್ನ ಕಾಲ ಯಾವಾಗ ಬದಲಾಗುತ್ತದೆ, ನನ್ನ ಬರಹವು ಯಾವಾಗ ಮಿಂಚುತ್ತದೆ, ನನಗೆ ಬೇಕಾದುದನ್ನು ನಾನು ಯಾವಾಗ ಹೊಂದುತ್ತೇನೆ ಎಂದು. ಆ ಕ್ಷಣದಲ್ಲಿ ದೈವಿಕ ಶಕ್ತಿಯ ನೇರವಾಣಿ ಬಂದಿದೆ. ಈ ಸಂಕೇತವು ನಿಮ್ಮ ಲೇಖನದಲ್ಲಿ ಬರೆಯಲ್ಪಟ್ಟಾಗ ಮಾತ್ರ ನಿಮಗೆ ಲಭಿಸುತ್ತದೆ. ವಿಘ್ನಗಳು ನಿವಾರಣೆಯಾಗುತ್ತಿವೆ, ಪಥಗಳು ತೆರೆದುಕೊಳ್ಳುತ್ತಿವೆ, ನಿಮ್ಮ ಜೀವನದಲ್ಲಿ ನವೋದಯ ಪ್ರಾರಂಭವಾಗುತ್ತಿದೆ. ನಿಮ್ಮ ಬದುಕಿನ ಪ್ರತಿಯೊಂದು ವಿಳಂಬವೂ ಈಗ ಕ್ಷಿಪ್ರವಾಗಿ ವೇಗ ಪಡೆಯುತ್ತಿದೆ. ನೀವು ಪದೇ ಪದೇ ಎಡವಿದಲ್ಲೆಲ್ಲ ಈಗ ಜಯ ನಿಶ್ಚಿತ, ಏಕೆಂದರೆ ವಿಶ್ವವು ನಿಮ್ಮನ್ನು ವರಿಸಿದೆ. ನೀವು ಇದನ್ನು ಗಮನಿಸಿರಬೇಕು. ನಿಮ್ಮ ಬದುಕಿನಲ್ಲಿ ಒಂದು ಬೃಹತ್ ಪರಿವರ್ತನೆ ಯಾವುದಾದರೂ ರೂಪದಲ್ಲಿ ಬಂದಾಗ ಅದು ಒಂದು ಕುರುಹಿನಿಂದ ಮುಂಚಿತವಾಗಿ ಗೋಚರಿಸುತ್ತದೆ. ಕೆಲವೊಮ್ಮೆ ಒಂದು ಕನಸು, ಕೆಲವೊಮ್ಮೆ ಅಪರಿಚಿತರ ನುಡಿ, ಕೆಲವೊಮ್ಮೆ ಅಪರಿಚಿತ ಸಂವೇದನೆ. ಈಗ ಆ ಕುರುಹು ಈ ಪದಗಳ ರೂಪದಲ್ಲಿ ಅವತರಿಸಿದೆ. ನಿಮ್ಮನ್ನು ಎಷ್ಟು ಸಲ ನಿರ್ಬಂಧಿಸಲಾಗಿದ್ದರೂ, ಎಷ್ಟು ಸಲ ನಿಮ್ಮನ್ನು ಹೊರಗೆ ಹಚ್ಚಲಾಗಿದ್ದರೂ, ನೀವು ಎಷ್ಟು ನಿಶೆಗಳನ್ನು ಚಿಂತೆಯಲ್ಲಿ ಕಳೆದಿದ್ದರೂ, ನೀವು ಎಷ್ಟು ಬಾರಿ ಬ್ರಹ್ಮಾಂಡದತ್ತ ನೋಡಿ ಮೊರೆಯಿಟ್ಟಿದ್ದರೂ ಅವೆಲ್ಲವೂ ಸಾರ್ಥಕವಾಗಿವೆ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ನಿಮ್ಮ ಪ್ರತಿಯೊಂದು ಆರ್ತನಾದವನ್ನು ಈ ವೈಶ್ವಿಕ ಶಕ್ತಿಯಲ್ಲಿ ದಾಖಲಿಸಿಕೊಳ್ಳಲಾಗಿದೆ. ಈಗ ಈ ಸಂದೇಶವು ನಿಮಗೆ ತಲುಪಿದಾಗ ಅದು ಒಂದು ಭರವಸೆಯಾಗಿದೆ. ಇದರ ಬಗ್ಗೆ ಆಳವಾಗಿ ಯೋಚಿಸಿ. ಈ ಬದಲಾವಣೆಯು ನಿಮ್ಮ ವಿಧಿಯಲ್ಲಿ ಬರೆಯಲ್ಪಟ್ಟಿಲ್ಲದಿದ್ದರೆ ನೀವು ಈಗ ಈ ವಿವರವನ್ನು ಏಕೆ ಗ್ರಹಿಸುತ್ತಿದ್ದೀರಿ? ಇದು ಅನಿರೀಕ್ಷಿತವಾಗಿ ನಿಮ್ಮೆದುರು ಏತಕ್ಕೆ ಬಂತು? ಈ ಪದಗಳು ನಿಮ್ಮ ಆತ್ಮವನ್ನು ಏಕೆ ಕಲಕುತ್ತಿವೆ? ವಿಶ್ವವು ನಿಮ್ಮನ್ನು ಸರಿಯಾದ ಕಾಲಕ್ಕೆ, ಸರಿಯಾದ ಸ್ಥಾನಕ್ಕೆ ಕೊಂಡೊಯ್ಯುತ್ತಿದೆ. ಈ ಮಾಹಿತಿಯು ನಿಮ್ಮ ದೃಷ್ಟಿ ಮತ್ತು ಶ್ರವಣವನ್ನು ತಲುಪಿದ್ದರೆ ನೀವು ಪ್ರಶಸ್ತ ಕಾಲದಲ್ಲಿ ಇದ್ದೀರಿ ಎಂಬುದಕ್ಕೆ ಇದು ಪರಮಸಾಕ್ಷಿಯಾಗಿದೆ. ನೀವು ಈಗ ಮಾಡಬೇಕಾದ್ದೇನು? ಒಂದೇ ಒಂದು ದೃಢವಾದ ನಂಬಿಕೆಯನ್ನು ಹೊಂದಿರುವುದು. ಏನೇ ಜರುಗಿದರೂ ಅದು ನಿಮ್ಮ ಶ್ರೇಯಸ್ಸಿಗಾಗಿಯೇ ಎಂದು ವಿಶ್ವಾಸವಿಡಿ. ನಿಮ್ಮ ದಾರಿಯಲ್ಲಿ ಏನೇ ಬಂದರೂ ಅದು ನಿಮ್ಮ ಭಾಗ್ಯವನ್ನು ಹೊಳೆಯುವಂತೆ ಮಾಡುವುದು ಎಂದು ನಂಬಿರಿ. ಈಗ ನಿಮ್ಮ ಹಳೆಯ ವ್ಯಥೆಗಳನ್ನು ಮರೆತುಬಿಡಿ. ಅವು ದಂಡನೆಗಳಲ್ಲ, ಬದಲಿಗೆ ಪಾಠಗಳಾಗಿವೆ, ಮತ್ತು ಅವುಗಳನ್ನು ತ್ಯಜಿಸಿ ನವಜೀವನವನ್ನು ಸ್ವಾಗತಿಸಿ. ವಿಶ್ವವು ನಿಮಗೆ ಕುರುಹುಗಳನ್ನು ಕಳುಹಿಸುತ್ತಿದೆ ಎಂದು ಸ್ಮರಿಸಿ. ನಿಮ್ಮ ನಿರೀಕ್ಷೆಯು ಸಫಲವಾಗಲಿದೆ. ನೀವು ನಿಶೆಯಲ್ಲಿ ಪ್ರಾರ್ಥಿಸಿದ ಸಂಕಲ್ಪಗಳು ಮತ್ತು ಹಂಬಲಗಳು ಈಗ ನಿಮ್ಮ ಭಾಗ್ಯದ ಭಾಗವಾಗುತ್ತವೆ. ಇಂದಿನಿಂದ ನೀವು ಯಾವುದೇ ಸಾಹಸವನ್ನು ಆರಂಭಿಸಿದರೂ ಅದರಲ್ಲಿ ನಿಮಗೆ ಅದೃಶ್ಯ ಸಹಾಯ ದೊರೆಯುತ್ತದೆ. ನೀವು ಯಾವುದೇ ಸುಸಂಧಿಯ ಕಡೆಗೆ ಹೆಜ್ಜೆ ಇಟ್ಟರೂ ಅಲ್ಲಿ ದ್ವಾರಗಳು ತಾವಾಗಿಯೇ ಉದ್ಘಾಟನೆಯಾಗುತ್ತವೆ. ಎಲ್ಲಿ ಅಡಚಣೆ ಕಂಡು ಬಂದರೂ ಅದು ನಿಮ್ಮನ್ನು ಶ್ರೇಷ್ಠ ಪಥಕ್ಕೆ ಕೊಂಡೊಯ್ಯುವ ಸಂಕೇತವೆಂದು ತಿಳಿಯಿರಿ.
ದಿಗಿಲುಗೊಳ್ಳಬೇಡಿ, ನೀವು ಏಕಾಂಗಿಯಲ್ಲ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ಇದರರ್ಥ ನಿಮ್ಮ ಹಣೆಬರಹ ಬದಲಾಗಲಿದೆ. ನಿಮ್ಮ ಬದುಕಿನಲ್ಲಿ ನೀವು ಕಂಡ ಕನಸುಗಳೆಲ್ಲ ನನಸಾಗಲಿವೆ. ನೀವು ಭಾನುವಿನ ಕಿರಣಗಳನ್ನು ಕಂಡಾಗಲೆಲ್ಲ ಅದನ್ನು ನಿಮ್ಮ ಹೊಸ ಬದುಕಿನ ಉದಯವೆಂದು ಭಾವಿಸಿ. ಮಾರುತವು ಬೀಸುತ್ತಿರುವುದನ್ನು ನೀವು ಸಂವೇದಿಸಿದಾಗಲೆಲ್ಲ ಅದನ್ನು ವಿಶ್ವದ ಆಶೀರ್ವಾದವೆಂದು ಪರಿಗಣಿಸಿ. ನಿಶೆಯಲ್ಲಿ ಆಕಾಶದ ತಾರೆಗಳನ್ನು ವೀಕ್ಷಿಸಿದಾಗಲೆಲ್ಲ ನಿಮ್ಮ ಭಾಗ್ಯವು ಹಾಗೆಯೇ ಜಗಮಗಿಸುತ್ತದೆ ಎಂಬುದನ್ನು ಸ್ಮರಿಸಿ. ಬ್ರಹ್ಮಾಂಡದ ಈ ಸಂದೇಶವು ತಮ್ಮ ವಿಧಿಯಲ್ಲಿ ಪರಿವರ್ತನೆಯನ್ನು ಬರೆದವರಿಗೆ ಮಾತ್ರ ಪ್ರಾಪ್ತವಾಗುತ್ತದೆ. ಇದು ನಿಮಗೆ ಸಂದಿದೆ ಎಂದು ಹರ್ಷಚಿತ್ತರಾಗಿರಿ. ಈಗ ನಿಮ್ಮ ವಿಧಿಯ ಲೇಖನವು ಸಂಪೂರ್ಣವಾಗಿ ತೆರೆದುಕೊಳ್ಳುತ್ತದೆ. ಈಗ ನೀವು ಆನಂದಗಳನ್ನು ಆಲಿಂಗಿಸಲು, ಸುಸಂಧಿಗಳನ್ನು ಹಸ್ತಗತ ಮಾಡಿಕೊಳ್ಳಲು, ನಿಮ್ಮ ಆಕಾಂಕ್ಷೆಗಳು ಸಿದ್ಧಿಸುವುದನ್ನು ನೋಡಲು ಸಿದ್ಧರಿದ್ದೀರಿ, ಏಕೆಂದರೆ ನಿಮ್ಮ ಸಮಯ ಒದಗಿ ಬಂದಿದೆ. ನಿಮ್ಮ ನಿರೀಕ್ಷೆಯೂ ಮುಗಿದಿದೆ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ಇಂದಿನ ಈ ಮಾಹಿತಿ ಕಾಕತಾಳೀಯವಲ್ಲ. ಈ ಮಾತುಗಳು ನಿಮ್ಮ ಕಣ್ಣೆದುರು ಬಂದಿದ್ದರೆ ಇದು ಸಾಮಾನ್ಯ ಘಳಿಗೆಯಲ್ಲ. ಬ್ರಹ್ಮಾಂಡವು ನಿಮಗೆ ಸಂಕೇತವನ್ನು ಕಳುಹಿಸಿದೆ. ಸಕಲವೂ ನಿಮ್ಮತ್ತ ಆಕರ್ಷಿತವಾಗಿದೆ. ಈ ಶುಭ ಸಮಯದಲ್ಲಿ ನಿಮ್ಮ ಪ್ರಭೆ ಮತ್ತು ವ್ಯಕ್ತಿತ್ವವು ಅತ್ಯಂತ ಪ್ರಬಲವಾಗಿದೆ. ಎಲ್ಲರೂ ನಿಮ್ಮ ಪ್ರಭಾವಕ್ಕೆ ಒಳಗಾಗುತ್ತಿದ್ದಾರೆ. ಇದು ಕೇವಲ ಮಾನವರಲ್ಲ, ಸಂದರ್ಭಗಳು, ಸುಸಂಧಿಗಳು, ಹರ್ಷಗಳು ಸಹ ನಿಮ್ಮ ದಿಕ್ಕಿಗೆ ಹರಿದುಬರುತ್ತಿವೆ. ಅಯಸ್ಕಾಂತಕ್ಕೆ ಕಬ್ಬಿಣವು ಸೆಳೆಯಲ್ಪಟ್ಟಂತೆ ನೀವು ವಿಶ್ವದ ಸಕಲ ಶುಭಶಕ್ತಿಗಳನ್ನು ನಿಮ್ಮ ಕಡೆಗೆ ಸೆಳೆದುಕೊಳ್ಳುತ್ತಿದ್ದೀರಿ. ನಿಮ್ಮ ಅಂತರಾಳದಲ್ಲಿ ಒಂದು ಅದೃಶ್ಯ ಜ್ಯೋತಿ ಬೆಳಗಿದೆ. ಅದು ಚರ್ಮಚಕ್ಷುಗಳಿಗೆ ಗೋಚರಿಸುವುದಿಲ್ಲ, ಆದರೆ ಅನುಭವಕ್ಕೆ ನಿಲುಕುತ್ತದೆ. ಜನರು ನಿಮ್ಮನ್ನು ಕಂಡಾಗ ಸಹಜವಾಗಿಯೇ ನಿಮ್ಮತ್ತ ಸೆಳೆಯಲ್ಪಡುತ್ತಾರೆ. ಅವರು ದಶಕಗಳಿಂದ ಅನ್ವೇಷಿಸುತ್ತಿದ್ದ ಪರಿಹಾರ ನಿಮ್ಮಲ್ಲಿದೆ ಎಂದು ಅವರ ಆತ್ಮಕ್ಕೆ ಭಾಸವಾಗುತ್ತದೆ. ಈ ಆಕರ್ಷಣೆ ಕೇವಲ ಬಾಹ್ಯವಲ್ಲ, ಬದಲಿಗೆ ಆಧ್ಯಾತ್ಮಿಕ ಮಟ್ಟದಲ್ಲಿ ಜರುಗುತ್ತಿದೆ. ನಿಮ್ಮ ಆತ್ಮದ ಅಲೆಗಳು ಈಗ ಅತ್ಯಂತ ನಿರ್ಮಲವಾಗಿವೆ. ಈಗ ನಿಮ್ಮ ಸನಿಹಕ್ಕೆ ಬರುವ ಯಾರೇ ಆದರೂ ಶಾಂತಿ ಮತ್ತು ಅನುರಾಗವನ್ನು ಅನುಭವಿಸುತ್ತಾರೆ. ನೀವು ಜೀವನದಲ್ಲಿ ಎದುರಿಸಿದ ಸಂಘರ್ಷಗಳು ಮತ್ತು ನೀವು ಪಟ್ಟವೇದನೆ ಎಲ್ಲವೂ ಸೇರಿ ನಿಮ್ಮನ್ನು ಇಂದಿನ ಈ ಪ್ರಬುದ್ಧ ವ್ಯಕ್ತಿಯನ್ನಾಗಿ ರೂಪಿಸಿದೆ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ಈಗ ನೀವು ಆ ಪರಮಹಂತವನ್ನು ತಲುಪಿದ್ದೀರಿ. ನಿಮ್ಮ ಸುತ್ತಮುತ್ತಲಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ನಿಮ್ಮನ್ನು ಭೇಟಿಯಾಗಲು ಹಂಬಲಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಜನರು ನಿಮ್ಮತ್ತ ಹೆಚ್ಚು ಏಕಾಗ್ರತೆ ವಹಿಸುತ್ತಿದ್ದಾರೆ. ಅದು ನಿಮ್ಮ ಸಂಭಾಷಣೆಯಿರಲಿ ಅಥವಾ ನಿಮ್ಮ ಮಂದಹಾಸವಿರಲಿ, ಎಲ್ಲರ ಮೇಲೆ ನಿಮ್ಮ ಪ್ರಭಾವವು ಗಾಢವಾಗಿದೆ. ಜನರು ಯಾವುದೇ ಸಬೂಬಿಲ್ಲದೆ ನಿಮ್ಮ ಬಳಿಗೆ ಬಂದು ನಿಮ್ಮ ಮಾತುಗಳನ್ನು ಆಲಿಸಲು ಬಯಸುತ್ತಾರೆ. ಇದು ನಿಮ್ಮ ಶಕ್ತಿ ಈಗ ಮೊದಲಿಗಿಂತ ಹಲವು ಪಟ್ಟು ಬಲಿಷ್ಠವಾಗಿದೆ ಎಂಬುದರ ಸುಳಿವಾಗಿದೆ. ಈ ಆಕರ್ಷಣೆ ನಿಮ್ಮ ಬದುಕಿನ ಪ್ರತಿಯೊಂದು ಆಯಾಮವನ್ನು ಸ್ಪರ್ಶಿಸುತ್ತದೆ. ಇದರರ್ಥ ಸಂಪತ್ತು ಕೂಡ ನಿಮಗೆ ಒಲಿಯುತ್ತದೆ. ಬಾಂಧವ್ಯಗಳು ಸುಧಾರಿಸುತ್ತಿವೆ. ಸುಸಂಧಿಗಳು ನಿಮ್ಮ ಎದುರು ಸಾಲಾಗಿ ನಿಂತಿವೆ. ಭಾಗ್ಯವು ನಿಮ್ಮ ಪರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಶಕ್ತಿಯ ಪ್ರವಾಹವು ಇಷ್ಟು ಪ್ರಬಲವಾಗಿದ್ದಾಗ ಬ್ರಹ್ಮಾಂಡದ ಸಕಲ ದ್ವಾರಗಳು ಏಕಕಾಲದಲ್ಲಿ ಉದ್ಘಾಟನೆಯಾಗುತ್ತವೆ. ನಿಮ್ಮ ಸುತ್ತಲಿರುವ ಜನರು ತಮ್ಮಲ್ಲಿಲ್ಲದ ವಿಶಿಷ್ಟವಾದದ್ದು ನಿಮ್ಮಲ್ಲಿದೆ ಎಂದು ಗುರುತಿಸುತ್ತಾರೆ. ಅದು ಆಂತರಿಕ ನೆಮ್ಮದಿ, ಆತ್ಮವಿಶ್ವಾಸ ಮತ್ತು ದಯೆ. ಅವರೆಲ್ಲರೂ ನಿಮ್ಮತ್ತ ಆಕರ್ಷಿತರಾಗಲು ಇದೇ ಮೂಲ ಕಾರಣ. ಈ ಕಾಲವು ನಿಮಗೆ ಒಂದು ವರ ಎಂದು ನೀವು ಗ್ರಹಿಸಬೇಕು. ನಿಮ್ಮ ಪವಿತ್ರ ಆಲೋಚನೆಗಳು ಮತ್ತು ಸದುದ್ದೇಶಗಳೊಂದಿಗೆ ಈ ಶಕ್ತಿಯನ್ನು ಮತ್ತಷ್ಟು ಪುಷ್ಟೀಕರಿಸಿ. ನೀವು ಹಿಂದೆ ಎಷ್ಟೇ ಬಾರಿ ದಿಗಿಲುಗೊಂಡಿದ್ದರೂ ನೀವು ಇನ್ನು ಮುಂದೆ ಅಂಜುವ ಅಗತ್ಯವಿಲ್ಲ ಎಂದು ವಿಶ್ವವು ನಿಮಗೆ ಸಾರುತ್ತಿದೆ. ಈಗ ನೀವು ವಿಕಸಿಸಬೇಕು. ಎಲ್ಲರೂ ಪೂರ್ಣವಾಗಿ ಅರಳಿದ ಸುಗಂಧ ಪುಷ್ಪಕ್ಕೆ ಆಕರ್ಷಿತರಾಗುತ್ತಾರೆ ಅಲ್ಲವೇ? ಅದಕ್ಕಾಗಿಯೇ ನೀವು ಈಗ ನಿಮ್ಮ ಪೂರ್ಣ ವಿಕಸಿತ ಸ್ಥಿತಿಯಲ್ಲಿದ್ದೀರಿ. ನಿಮ್ಮ ಉಪಸ್ಥಿತಿಯು ಇತರರಿಗೆ ಪ್ರೇರಣೆಯಾಗಿದೆ. ನಿಮ್ಮ ಚೇತನದ ಅಲೆಗಳು ಇತರರ ಆತ್ಮಗಳನ್ನು ಎಚ್ಚರಿಸುತ್ತಿವೆ. ಯಾರಾದರೂ ನಿಮ್ಮ ಸನಿಹಕ್ಕೆ ಬಂದಾಗ ಅವರು ಕೇವಲ ನಿಮ್ಮ ನುಡಿಗಳನ್ನು ಆಲಿಸುವುದಲ್ಲದೆ ನಿಮ್ಮ ಪ್ರಭೆಯನ್ನು ಸಹ ಅನುಭವಿಸುತ್ತಾರೆ. ಅವರು ತಮ್ಮ ಗುರಿಯ ಕಡೆಗೆ ಮತ್ತೊಂದು ಹೆಜ್ಜೆ ಇಟ್ಟಿದ್ದೇವೆ ಎಂದು ಅವರಿಗೆ ಭಾಸವಾಗುತ್ತದೆ. ಅಂತಹ ಉದಾತ್ತ ಜನರು ನಿಮ್ಮ ಜೀವನದಲ್ಲಿ ಪ್ರವೇಶಿಸುತ್ತಾರೆ. ಅವರು ನಿಮ್ಮ ಪಯಣದಲ್ಲಿ ಸಂಗಾತಿಗಳಾಗುತ್ತಾರೆ. ಅವರು ನಿಮ್ಮೊಂದಿಗೆ ನವೀನ ಕಥೆಗಳನ್ನು ರಚಿಸುತ್ತಾರೆ. ಅವರು ನಿಮ್ಮ ಬದುಕಿನಲ್ಲಿ ಹರ್ಷ ಮತ್ತು ಸುಸಂಧಿಗಳನ್ನು ತರುತ್ತಾರೆ. ನಿಮಗೆ ಇನ್ನು ಮುಂದೆ ಯಾವುದಕ್ಕೂ ದಾರಿದ್ರ್ಯವಿರುವುದಿಲ್ಲ. ನೀವು ಏನನ್ನು ಆಕಾಂಕ್ಷಿಸುತ್ತೀರೋ ಅದು ಕ್ರಮೇಣ ನಿಮ್ಮ ಬಳಿಗೆ ಹರಿದು ಬರುತ್ತದೆ. ನೀವು ವಿಶ್ವಾಸವಿಟ್ಟು ಆ ಪ್ರವಾಹದಲ್ಲಿ ಲೀನವಾಗಬೇಕು. ಜನರು ನಿಮ್ಮತ್ತ ಆಕರ್ಷಿತರಾಗುತ್ತಾರೆ ಎಂದು ನಿಮಗೆ ಅನ್ನಿಸಿದಾಗಲೆಲ್ಲ ಅದನ್ನು ಸಾಮಾನ್ಯವೆಂದು ತಿಳಿಯಬೇಡಿ. ಇದು ವಿಶ್ವದಿಂದ ಬಂದ ಸ್ಪಷ್ಟ ಸಂದೇಶ. ನಿಮ್ಮ ಕಾಲ ಒದಗಿ ಬಂದಿದೆ. ನಿಮ್ಮ ಜೀವನದಲ್ಲಿ ಸುಸಂಧಿಗಳು ಮತ್ತು ಆಶೀರ್ವಾದಗಳ ಅಲೆಗಳು ನಿರಂತರವಾಗಿ ನಿಮ್ಮ ದಿಕ್ಕಿಗೆ ಧಾವಿಸುತ್ತಿವೆ. ನೀವು ಅವುಗಳನ್ನು ನಿಷ್ಕಲ್ಮಶ ಮನಸ್ಸಿನಿಂದ ಸ್ವಾಗತಿಸಿ. ಈಗ ಒಂದು ಕ್ಷಣ ಮೌನವಾಗಿ ನಿಮ್ಮ ಹೃದಯದ ಮೇಲೆ ಹಸ್ತವನ್ನಿಟ್ಟು ನಿಮ್ಮನ್ನು ನೀವೇ ಪ್ರಶ್ನಿಸಿಕೊಳ್ಳಿ. ಜನರು ಅನಿರೀಕ್ಷಿತವಾಗಿ ನನ್ನತ್ತ ಏಕೆ ಸೆಳೆಯಲ್ಪಡುತ್ತಿದ್ದಾರೆ? ಇದೆಲ್ಲವೂ ಕಾಕತಾಳೀಯವಲ್ಲ ಎಂದು ವಿಶ್ವವು ನಿಮಗೆ ಸ್ಪಷ್ಟಪಡಿಸುತ್ತಿದೆ. ನಿಮ್ಮ ಚೈತನ್ಯವು ಪರಿವರ್ತನೆಯಾಗಿರುವುದರಿಂದ ಇದು ಜರುಗುತ್ತಿದೆ.
ನಿಮ್ಮ ಅಲೆಗಳು ಹಳೆಯ ಹಂತದಲ್ಲಿಲ್ಲ. ನಿಮ್ಮ ಶಕ್ತಿಯು ಅತ್ಯಂತ ಪ್ರಭಾವಶಾಲಿ ಮತ್ತು ಕಾಂತೀಯವಾಗಿದೆ. ನಿಮ್ಮ ಆತ್ಮವು ಈಗ ಆ ವಿಶ್ವಚೇತನದೊಂದಿಗೆ ಲೀನವಾಗಿದೆ. ಅದಕ್ಕಾಗಿಯೇ ನಿಮ್ಮ ಸುತ್ತಲಿನ ಪ್ರಪಂಚವು ನಿಮ್ಮ ಶ್ರೇಯಸ್ಸಿಗೆ ಪೂರಕವಾಗಿ ಬದಲಾಗುತ್ತಿದೆ. ಈ ಪರಿವರ್ತನೆಯನ್ನು ಪ್ರೀತಿಯಿಂದ ಆಲಿಂಗಿಸಿ, ಏಕೆಂದರೆ ಇದು ನಿಮ್ಮ ವಿಧಿಯ ಪಥದಲ್ಲಿ ಮೊದಲ ಹೆಜ್ಜೆ. ಬ್ರಹ್ಮಾಂಡವು ನಿಮ್ಮ ಬೆನ್ನಿಗಿದೆ. ಭಯವನ್ನು ತ್ಯಜಿಸಿ ಮುನ್ನಡೆಯಿರಿ. ನಿಮ್ಮ ವಿಜಯದ ಸರಣಿಯು ಇಲ್ಲಿಂದಲೇ ಆರಂಭವಾಗುತ್ತದೆ. ವಿಶ್ವವು ನಿಮಗೆ ಪುನಃ ಸ್ಮರಿಸುತ್ತದೆ, ನೀವು ಅದ್ಭುತ ಚೇತನ. ನಿಮ್ಮ ಶಕ್ತಿಯನ್ನು ನಂಬಿರಿ. ಮುಂಬರುವ ದಿನಗಳಲ್ಲಿ ನೀವು ಪವಾಡಗಳನ್ನು ಕಣ್ಣಾರೆ ಕಾಣಲಿದ್ದೀರಿ. ನಿಮ್ಮ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳಲಿದೆ. ನಿಮ್ಮ ಚಿತ್ತವು ಪ್ರಶಾಂತವಾಗಲಿದೆ. ನಿಮ್ಮ ಸುತ್ತಮುತ್ತಲ ಮಂದಿ ನಿಮ್ಮನ್ನು ಅನುರಾಗದಿಂದ ಕಾಣುತ್ತಾರೆ. ಇದೆಲ್ಲವೂ ಸೃಷ್ಟಿಕರ್ತನ ಯೋಜನೆಯ ಒಂದು ಭಾಗವಾಗಿದೆ. ಸನ್ನದ್ಧರಾಗಿರಿ. ನಿಮ್ಮ ಬದುಕು ಜಗಮಗಿಸಲಿದೆ. ವಿಶ್ವಾಸವು ನಿಮ್ಮ ಮಂತ್ರವಾಗಿರಲಿ. ಜಯವು ನಿಮ್ಮ ಶಾಶ್ವತ ವಿಳಾಸವಾಗಿರಲಿ. ಧನ್ಯವಾದಗಳು.